ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಅನ್ನ ಕಾಂಗ್ರೆಸ್ನ ನಾಯಕರೆಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಎಕ್ಸಿಟ್ ಪೋಲ್ನಲ್ಲಿ ಎಲ್ಲೂ ಕೂಡ ಡಬಲ್ ಡಿಜಿಟ್ ಕಂಡು ಬರ್ತಾನೆ ಇಲ್ಲ. ಯಾವ ಸ್ವರೂಪದಲ್ಲಿ ಇಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಹಂಗಾದ್ರೆ ಕೆಲಸ ಮಾಡಿಲ್ವಾ? ಸೆಂಟ್ರಲ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ, ಕೇಂದ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಜನ ಕೇಂದ್ರ ಸರ್ಕಾರವನ್ನು ಮಾತ್ರ ಗಮನದಲ್ಲಿಟ್ಕೊಂಡು ವೋಟ್ ಹಾಕಿದ್ದಾರೆ ಅನ್ನುವಂಥದ್ದನ್ನು ನೀವು ಒಪ್ಕೊಳ್ತೀರಾ? ನೋಡಿ, ಕರ್ನಾಟಕ ವಿಚಾರ ಬಂದಾಗ ದೇಶದ ಒಟ್ಟಾರೆ ಪರಿಸ್ಥಿತಿ ಬೇರೆ ಆಗ್ಬೋದು. ನೀವು ಕರ್ನಾಟಕದ ಬಗ್ಗೆ ಸ್ಪೆಸಿಫಿಕ್ ಆಗಿ ಕನ್ನಡ ಚಾನೆಲ್ ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಇತ್ತೀಚಿನಲ್ಲಿ ನಡೆದಂಥ ಚುನಾವಣೆಗಳಂತ ರಾಜ್ಯದ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು, ಯಾಕೆಂದರೆ ಅಸೆಂಬ್ಲಿ ಚುನಾವಣೆಗಳು ಬೇರೆ ಆಗ್ಬೋದು, ಲೋಕಸಭಾ ಚುನಾವಣೆಗಳು ಬೇರೆ ಆಗ್ಬೋದು. ನಾವು 43% ಓಟ್ ತೊಗೊಂಡಿರ್ಬೋದು, ಅವರು ಕಡಿಮೆ ಓಟ್ ತೊಗೊಂಡಿರ್ಬೋದು. ಪಾರ್ಲಿಮೆಂಟ್ ವಿಚಾರಗಳು ಬೇರೆ ಆಗಿತ್ತು, ಬೇಕಾದ್ರೆ ಅವರು 51% ಓಟ್ ತೊಗೊಂಡಿದ್ರು. ಮೊದಲು ಕೂಡ 25 ಸೀಟ್ ತೊಗೊಂಡಿದ್ರು, ನಾವು ಒಂದೇ ಸೀಟ್ ತೊಗೊಂಡಿದ್ವಿ. ಅದು ಅಲಯನ್ಸ್ನ ಜನ ಒಪ್ಪಲಿಲ್ಲ ಅನ್ನಿರ್ಬೋದು, ಇನ್ನೇನೇನು ಕಾರಣಗಳಿರ್ಬೋದು, ನಾವು ಒಪ್ಪದೇ ಇರ್ಬೋದು. ಅದನ್ನೆಲ್ಲವನ್ನೂ ಕೂಡ ತಿಳ್ಕೊಂಡು ಅದರಿಂದ ಪಾಠ ಕಲಿತು ಈ ಸಲ ನಾವು ಯಾರ ಜೊತೆಲಿ ಅಲಯನ್ಸ್ ಮಾಡ್ಕೊಂಡಿಲ್ಲ. ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇರೋ ಸಂದರ್ಭದಲ್ಲಿ, ಜನಗಳಿಗೆ ನಾವು ಕೊಟ್ಟ ಮಾತು ನಡ್ಕೊಂಡಿರೋ ಸಂದರ್ಭದಲ್ಲಿ, ಇದು ಜನತಂತ್ರ ವ್ಯವಸ್ಥೆಯಲ್ಲಿ ಜನಗಳ ಮೇಲೆ ನಂಬಿಕೆ ಇಟ್ಕೊಂಡು ನಡೀತಂಥ ಚುನಾವಣೆ ಆಗಿರೋದ್ರಿಂದ ಮತದಾರರು ಕರ್ನಾಟಕ ರಾಜ್ಯದವರಾದ ದೇಶಕ್ಕೆ ಬೇರೆ ಥರ ಆಲೋಚನೆ ಮಾಡಿದ್ರೂ ಕೂಡ ಯಾರು ಸತ್ಯದಿಂದ ನಡ್ಕೊಂಡಿದ್ದಾರೆ, ಯಾರು ಕೊಟ್ಟ ಮಾತಿನ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವಲೋಕನ ಮಾಡ್ತಕ್ಕಂಥ ಕನ್ನಡಿಗರು ನಾವು ಅಂತೇಳಿ ನಂಬಿಕೆ ಮೇಲೆ ನಾವು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಕೊಟ್ಟಿರ್ತಕ್ಕಂಥ ಆಶ್ವಾಸಗಳನ್ನು ಈಡೇರಿಸಿದ ಜೊತೆಗೆ ನಮ್ಮಲ್ಲಿ ಒಂದು ಜಾಯಿಂಟಾಗಿ ಒಂದು ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಕ್ಯಾಂಪೇನ್ ಮಾಡೋರು ಕೂಡ ಎಲ್ಲೂ ಕೂಡ ಅಪಸ್ವರವೇ ಇಲ್ಲ ರೀತಿಯಲ್ಲಿ ಕೆಲಸ ಮಾಡಿರೋ ಕಾರಣಕ್ಕೋಸ್ಕರ, ಮತ್ತು ಕೇಡರ್ದಿಂದ ಹಿಡಿದು ಲೀಡರ್ಸ್ವರೆಗೂ ಒಂದೇ ಧ್ವನಿಯಲ್ಲಿ ಮಾತಾಡೋದ್ರಿಂದ, ಮತ್ತು ಕನೆಕ್ಟಿವಿಟಿ ಚೆನ್ನಾಗಿರೋದ್ರ ಕಾರಣಕ್ಕೋಸ್ಕರ, ಮತ್ತು BJP ಡಿಸ್ಟರ್ಬ್ಡ್ ಹೌಸ್ ಇನ್ ಕರ್ನಾಟಕ ಅಂತಕ್ಕಂಥದ್ದು, ಸ್ಥಳೀಯವಾದ ನಾಯಕತ್ವೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಇಷ್ಟು ಸ್ಥಾನಗಳು ಕೊಡ್ತಾ ಇರತಕ್ಕಂಥದ್ದು, ಅದರಲ್ಲೂ ಬದಲು ಆಗ್ಬೋದಾ ಅನ್ನೋಕ್ಕಂಥ ವಿಚಾರ ಕೂಡ ನಾನು ಆಲೋಚನೆ ಮಾಡಿದ್ದೀನಿ. 18 ಸೀಟ್ಗಳು ಕಾಂಗ್ರೆಸ್ಗೆ ಬಂದರೆ ಆಶ್ಚರ್ಯ ಇರೋದಿಲ್ಲ. ಓಕೆ ನಾಗರಾಜ್ ಅವರೇ, ಅದು ನಿಮ್ಮ ವಿಶ್ವಾಸ ಇದ್ದೇ ಇರಬೇಕಾಗಿರೋದು. ಯಾಕಂದ್ರೆ ಚುನಾವಣೆಯ ಫಲಿತಾಂಶ ಬರೋ ತನಕ ಇಂತಹ ವಿಶ್ವಾಸ ಇದ್ದೇ ಇರುತ್ತೆ ಎಲ್ಲ ಪಕ್ಷಗಳಲ್ಲೂ ಕೂಡ. ಯಾರು ಕೂಡ ಚುನಾವಣೆಯನ್ನು ಸೋಲೋದಕ್ಕೆ ಬೇಕಾಗಿ ನಾವು ಸ್ಪರ್ಧಿಸಿದ್ದೆ ಕೇಳೋದಿಲ್ಲ. ಆದರೆ ಇಲ್ಲಿ ಶಿವಶಂಕರ್ ಅವರೇ, 1ರಿಂದ 2 ಸ್ಥಾನವನ್ನು ಬೆಂಗಳೂರಿನ 5 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂಥದ್ದು. ಈ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಹುಶಃ ಇದುವರೆಗೆ ಕಳೆದ ಎಲೆಕ್ಷನ್ನಲ್ಲಿ 1 ಸೀಟನ್ನು ಕರ್ನಾಟಕದಲ್ಲಿ ಗೆದ್ದಿತ್ತು, ಅದು ಬೆಂಗಳೂರು ಭಾಗದಲ್ಲಿ ಮಾತ್ರ 1 ಸೀಟನ್ನು ಕಾಂಗ್ರೆಸ್ ಗೆದ್ದಿತ್ತು. ಈಗ 1ರಿಂದ 2 ಸೀಟನ್ನು ಗೆಲ್ಲಬಹುದು ಬೆಂಗಳೂರು ಭಾಗದಲ್ಲಿ ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇದರ ಬಗ್ಗೆ ತಾವು ಯಾವ ರೀತಿಯಲ್ಲಿ ಕಾಮೆಂಟ್ ಮಾಡ್ತೀರಿ? ಹರಿಪ್ರಸಾದ್, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೀವು ಹೇಳಿದ್ದೇನೆಂದ್ರೆ, ಕರ್ನಾಟಕದಲ್ಲಿ ಒಂದೇ ಒಂದು ಅಂದ್ರೆ ಕಾಂಗ್ರೆಸ್ ಕಳೆದ ಬಾರಿ 2019ರಲ್ಲಿ ಒಂದೇ ಒಂದು ಸೀಟನ್ನ ಗೆದ್ದಿತ್ತು ಅಂತ. ಆ ಏಕೈಕ ಸೀಟು ಬೇರೆ ಯಾವುದೂ ಅಲ್ಲ, ಈ ಬೆಂಗಳೂರು ರೀಜನ್ ಬರುವಂತದ್ದೇನೆ. ಯಾವ್ದು ಅಂದ್ರೆ ಬೆಂಗಳೂರು ಗ್ರಾಮಾಂತರ. ಹೌದು. ಇವತ್ತು ಆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನೇ ಅತ್ಯಂತ ಹೈ ಪ್ರೊಫೈಲ್ ಕ್ಷೇತ್ರವಾಗಿ ಪರಿಣಮಿಸಿರೋದು ನಿಮಗೆ ಗೊತ್ತಿದೆ. ಹೌದು. ಬಿಕಾಸ್ ಆಫ್ ದಿ ಸ್ಪಿರಿಟೆಡ್ ಫೈಟ್ ಬಿಟ್ವೀನ್ ಡಿ.ಕೆ. ಸುರೇಶ್ ಮತ್ತು CN ಮಂಜುನಾಥ್. ಅದು ಹಲವಾರು ಕಾರಣಗಳಿಗೆ. ಡಿ.ಕೆ. ಸುರೇಶ್ ಅವರು ಏನಂತಂದ್ರೆ, ಈ ನಾರ್ತ್ ವರ್ಸಸ್ ಸೌತ್ ಒಂದು ನರೇಟಿವ್ ಅನ್ನ ತಗೊಂಡ್ ಬರೋದಕ್ಕೆ ಪ್ರಯತ್ನ ಪಟ್ರು. ಅವರು ಅಂದ್ರೆ ಸೌತ್ ಇಂಡಿಯಾಗ ಆಗ್ತಾ ಇರುವಂತ ಅನ್ಯಾಯ, ಆರ್ಥಿಕ ದೃಷ್ಟಿನಲ್ಲಿ ಆಗ್ತಾ ಇರುವಂತ ಅನ್ಯಾಯದ ಒಂದು ವಿಚಾರ. ಎರಡನೇದು, ಬಿಜೆಪಿನವರು ಅದನ್ನ ಅವ್ರ ಪ್ರಕಾರ ಅದು ಮಾಸ್ಟರ್ ಸ್ಟ್ರೋಕ್ ಅಂತ ಅಥವಾ ಸ್ಟ್ರಾಟಜಿ ಅಂತ ಅವರು ಪ್ರೊಜೆಕ್ಟ್ ಮಾಡಿದ್ದಾರೆ. ಏನಂತಂದ್ರೆ, ಎಲ್ಲ ಬಿಟ್ಟು ಡಾಕ್ಟರ್ CN ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಸಾಕಷ್ಟು ಕೆಲಸ ಮಾಡಿ ಹೆಸರು ಮಾಡಿದಂತಹ CN ಮಂಜುನಾಥ್ ಅವರನ್ನ, ಅದು ದೇವೇಗೌಡರ ಕುಟುಂಬ, ದೇವೇಗೌಡರ ಅಳಿಯ, ಅವರು ಸಾಮಾನ್ಯವಾಗಿ ಸಹಜವಾಗಿ ಅವರು JDS ಅಭ್ಯರ್ಥಿ ಆಗ್ಬೇಕಾಗಿತ್ತು. ಆದ್ರೆ ಅವರನ್ನ ಬಿಜೆಪಿ ತಾನು ಎರವಲು ತಗೊಂಡ ಹಾಗೆ ಮಾಡಿ, ಒಂದು ರೀತಿಯಲ್ಲಿ ಸಿಂಬಲ್ ಎಕ್ಸ್ಚೇಂಜ್ ಸ್ಟ್ರಾಟಜಿ ಮಾಡಿ, ಅಲ್ಲಿ ಒಂದು ನಾವೆಲ್ಟಿ ಫ್ಯಾಕ್ಟರ್ ತರುವಂತ ಒಂದು ಪ್ರಯತ್ನ ಮಾಡಿ, ಬೆಂಗಳೂರು ರೂರಲ್ ಇವತ್ತು ಇಡೀ ದೇಶ ಅದರ ಬಗ್ಗೆ ಆ ಕ್ಷೇತ್ರವನ್ನ ಕಾದು ನೋಡುವಂತಹ, ಅದರ ಕ್ಷೇತ್ರದ ಫಲಿತಾಂಶವನ್ನ ಕಾದು ನೋಡೋ ಹಾಗೆ ಮಾಡಿದೆ. ಸೊ ಹಾಗಾಗಿ ಆ ದೃಷ್ಟಿಯಿಂದ ಇಲ್ಲಿ ಕೆಲವು ಸಮೀಕ್ಷೆಗಳು ಏನ್ ಹೇಳ್ತಾ ಇವೆ, ಬಿಜೆಪಿ ಅಲ್ಲಿ ಅಂದ್ರೆ CN ಮಂಜುನಾಥ್ ಅವರು ಮುಂದೆ ಇದ್ದಾರೆ, ಅಂದ್ರೆ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ. ಆಮೇಲೆ ಇನ್ನೊಂದು ಚಿಕ್ಕಬಳ್ಳಾಪುರ ಕೂಡ ಒಂದ್ ರೀತಿಯಲ್ಲಿ ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂನ್ಸಿ ಆಗಿನೇ ಇದು ಪರಿಣಮಿಸ್ತು. ಹೇಗೆ ಅಂದ್ರೆ, ಡಾಕ್ಟರ್ ಸುಧಾಕರ್ ಅವರು ಅಂದ್ರೆ ಕಳೆದ ಸಾರಿ ಅಂದ್ರೆ ಬಿಜೆಪಿ ಗವರ್ನಮೆಂಟ್ ಅಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿ ಸಾಕಷ್ಟು ಕಾಂಟ್ರವರ್ಸಿನೂ ಮಾಡಿದ್ರು. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆನೂ ಕೂಡ ಒಂದು ರೀತಿಯಲ್ಲಿ ಇದು ಚರ್ಚೆಗಳು ನಡೆದಿತ್ತು. ಅಂತವರು ಸೋತಿದ್ರು ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ. ಈಗ ಅವರು ಅಭ್ಯರ್ಥಿ ಆಗಿದ್ದಾರೆ. ಅವರ ವಿರುದ್ಧ ಕಾಂಗ್ರೆಸ್ ರಕ್ಷಾರಾಮಯ್ಯ ಅವರನ್ನ ಹಾಕಿದೆ.
ಇನ್ನೊಂದು ಬಹಳ ಮುಖ್ಯವಾಗಿದೆ ಏನಂತಂದ್ರೆ 2008 ಡಿಲಿಮಿಟೇಷನ್ ನಂತರ ಸೃಷ್ಟಿಯಾದಂತಹ ಈ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಕೇಂದ್ರ, ಈ ಯಾವ ಕ್ಷೇತ್ರದಲ್ಲೂ ಕೂಡ ಅಂದ್ರೆ ಒಂದು ಸಾರಿ ಕೂಡ ಕಾಂಗ್ರೆಸ್ ಗೆಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಬಂದಿತ್ತು. ಹೌದು. ಯಾಕೆ ಅಂತಂದ್ರೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಅವರು ಬೈ ಪ್ರಿನ್ಸಿಪಲ್ ಕಾಂಗ್ರೆಸ್ನವರು ಅದನ್ನ ಮೈನಾರಿಟೀಸ್, ಅದರಲ್ಲೂ ಕೂಡ ಮುಸ್ಲಿಂ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಮೇಲಿಂದ ಮೇಲೆ ಇದು ಮುಸ್ಲಿಂ ಕ್ಯಾಂಡಿಡೇಟ್ ಗಳನ್ನೇ ಅಲ್ಲಿ ಫೀಲ್ಡ್ ಮಾಡ್ತಾ ಬರ್ತಾ ಇದೆ. ಎರಡನೇದು, ಬೆಂಗಳೂರು ಸೌತ್ ಮತ್ತೆ ಬೆಂಗಳೂರು ನಾರ್ತ್ ಅಲ್ಲಿ ಅವರು ಕ್ಯಾಂಡಿಡೇಟ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಅವ್ರ ಮೇಲೆ ಒಂದು ಹೊಸ ಆರೋಪನೂ ಬಂದಿತ್ತು. ಏನಂತಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕೀಯ. ಬೆಂಗಳೂರು ಸಿಟಿ ಅಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕೀಯ. ಹೇಗೆ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ಸ್ ಬಂದಾಗ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋ ತರ, ಲೋಕಸಭಾ ಎಲೆಕ್ಷನ್ಸ್ ಬಂದಾಗ ಅದನ್ನ ಕಾಂಗ್ರೆಸ್ನವರು ಬಿಜೆಪಿಗೆ ಬಿಟ್ಕೊಟ್ಬಿಡ್ತಾರೆ ಅಂತ. ಆ ಫಲಿತಾಂಶದ ಪ್ಯಾಟರ್ನ್ ಹಾಗೆ ಇತ್ತು. ಆದ್ರೆ ಈ ಸಾರಿ ಅದು ಬ್ರೇಕ್ ಆಗೋ ತರ ಯಾಕೆ ಕಾಣಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ನವರು ಎಲ್ಲಾ ಬಿಟ್ಟು ರಾಮಲಿಂಗಾರೆಡ್ಡಿ ಅವರ ಮಗಳನ್ನ ಅಲ್ಲಿ ನಿಲ್ಲಿಸಿದ್ದಾರೆ. ಅಂದ್ರೆ ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಕೇಳಿದ್ರು ಅನ್ನೋದು ಸುದ್ದಿ. ಯಾಕಂದ್ರೆ ಆಯಾ ಜಿಲ್ಲೆಗಳ ಜನಪ್ರಿಯ ಮಂತ್ರಿಗಳು ಅವರು ಅಭ್ಯರ್ಥಿಗಳಾದ್ರೆ ಆ ಸೀಟ್ಗಳನ್ನ ಗೆಲ್ಬಹುದು ಅನ್ನೋ ಒಂದು ಹಂಚಿಕೆ ಇತ್ತು. ಹಾಗಾಗಿ ಬೆಂಗಳೂರು ಸೌತ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರೇ ನೀವು ನಿಂತ್ಕೊಳ್ಳಿ ಯಾಕಂದ್ರೆ ಅವರು BTM ಲೇಔಟ್ ಅನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಜಯನಗರ. ಶಿವಶಂಕರ್ ಅವರು, ನಾನು ಅದ್ರ ಬಗ್ಗೆ ಮತ್ತೆ ವಿವರವಾಗಿ ಮಾತಾಡ್ತಿಲ್ಲ. ನಿಮ್ಮನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.